ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನದರ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ. ಇವತ್ತಿನ ಡಿಸ್ಕಷನ್ ಬಂದುಬಿಟ್ಟು ಅದಕ್ಕಿಂತ ಮುಂಚೆ ನನ್ನ ಹೆಸರು ನಸರ್ಗ ಗೌಡ ಅಂತ. ಐ ವರ್ಕ್ ಎಸ್ ಅ ಪ್ರೊಫೆಷನಲ್ MC, ಮಾಡೆಲ್, ಇನ್ಫ್ಲುಯೆನ್ಸರ್, ಕಾಂಟೆಂಟ್ ಕ್ರಿಯೇಟರ್. ಬಟ್ ಇನ್ಫ್ಲುಯೆನ್ಸರ್ ಥರ ಯಾವುದು ಪ್ರಮೋಷನ್ ಎಲ್ಲ ಜಾಸ್ತಿ ಮಾಡೋಕ್ಕೋಗಲ್ಲ. ಗಾರ್ನಿಯರ್ ಹಚ್ಕೊಳ್ಳಿ, ಕೀಕಿ ಹಚ್ಕೊಳ್ಳಿ ಅಂತೆಲ್ಲ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಟುಡೇ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸ್ವಲ್ಪ ಖುಷಿ ಕೊಡುವಂಥ ಟಾಪಿಕ್ ನನಗೆ. ಇಟ್ಸ್ ಅಬೌಟ್ ಎನರ್ಜೀಸ್, ಆಯಿತಾ? ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು, ನಾನು ಈ ವಿಡಿಯೋಲಿ ಏನೆಲ್ಲ ಹೇಳಕ್ಕೆ ಹೋಗ್ತೀನಿ ಅಲ್ವಾ, ಅದನ್ನು ನಾನು ಹೇಗೆ ಲೈಫಲ್ಲಿ ಅಳವಡಿಸ್ಕೊಂಡೆ ನನಗೆ ನಿಜ ಗೊತ್ತಿಲ್ಲ. ಬಟ್ ನಾನು ಇದನ್ನು ಚಿಕ್ಕ ವಯಸ್ಸಿಂದನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಒಂದು ರೇಂಜ್ಗೆ. ಬಟ್ ಅದು ದೊಡ್ಡವ್ರು ಆಗ್ತಾ ಅಂದರೆ ನಾನು ಬೆಳೀತಾ ನನಗೆ ಮೆಚುರಿಟಿ ಬರ್ತಾ ಹೋಗ್ತಾ ನಾನು ಅದನ್ನು ಜಾಸ್ತಿ ಅಳವಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನನಗೆ ಇದು ಏನು ಇನ್ಸ್ಪೈರ್ ಆಗಿದ್ದು ನನಗೆ ಗೊತ್ತಿಲ್ಲ, ಅದು ಹೆಂಗೆ ಸ್ಟಾರ್ಟ್ ಮಾಡಿದೆ ಗೊತ್ತಿಲ್ಲ. ಅದಕ್ಕೊಂದು ನೇಮ್ ಇದೆ ಅಂತ ಗೊತ್ತಾಗಿದೆ ನಂಗೆ 2018-2019 ಅಲ್ಲಿವರೆಗೂ ಮೇ ಬಿ ನಾನು ಜೀವನವನ್ನು ನೋಡೋ ರೀತಿ ಆಗಿರ್ಬೋದು, ಅಥವಾ ನಾನು ನನ್ನ ಲೈಫಲ್ಲಿ ಫಾಲೋ ಮಾಡುವಂತಹ ವೇ ಆಫ್ ಲಿವಿಂಗ್ ಆಗಿರ್ಬೋದು, ಅಥವಾ ನಾನು ಕ್ಯಾರಿ ಮಾಡ್ಕೊಂಬಂದ ಪಾಸಿಟಿವಿಟಿ ಅಥವಾ ನನ್ನ ಥಾಟ್ಸ್, ನನ್ನ ಯೋಚನೆ ಲೆಡ್ ಮೀ ಟು ದಿಸ್ ಅಂತ ನಮಗೆ 2 years ಬ್ಯಾಕ್ ಹಾಗೆ ರಿಯಲೈಸ್ ಆಗಿದ್ದು. ಓಕೆ ನಿಸರ್ಗ, ಯು ಡೂಯಿಂಗ್ ದಿಸ್ ಅಂತ. ಆ್ಯಂಡ್ ಆಲ್ಸೋ ದೇವ್ರ ಮೇಲಿರೋ ನಂಬಿಕೆ ಜಾಸ್ತಿ ಹೆಲ್ಪ್ ಆಯಿತು ಈ ಎನರ್ಜಿಗೆ ಅಂತ ಅನಿಸುತ್ತೆ. ಅಂದರೆ ಎನರ್ಜೀಸ್ ಅಂತ ಅಂದರೆ ಹೇಳ್ತಾರೆ ಅಲ್ವಾ, ನಾವು ಏನು ಥಿಂಕ್ ಮಾಡ್ತೀವಿ ಅದೇ ಆಗುತ್ತೆ, ನಾನು ಏನು ಯೋಚನೆ ಮಾಡ್ತೀವಿ ಅದೇ ಆಗುತ್ತೆ, ನೀವು ಕೆಟ್ಟದ್ದು ಯೋಚನೆ ಮಾಡ್ತಿದ್ರೆ ಕೆಟ್ಟದೇ ಆಗುತ್ತೆ, ಒಳ್ಳೇದು ಯೋಚನೆ ಮಾಡ್ತಿದ್ರೆ ಒಳ್ಳೇದೇ ಆಗುತ್ತೆ ಅಂತ. ನನಗೆ ಈ ಲೈನ್ಸ್ ಎಲ್ಲ ಗೊತ್ತಾಗಿದ್ದು ಇನ್ಸ್ಟಾಗ್ರಾಮ್ ಕೋಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಬಟ್ ನಾನು ಇದನ್ನು ಫಾಲೋ ಮಾಡ್ತಿದ್ದೆ ಜೀವನದಲ್ಲಿ. ಅಂದರೆ ನಾನು ಹುಟ್ಟು ಬೆಳೆದಿರೋದೆಲ್ಲ ತೀರ್ಥಹಳ್ಳಿಯಲ್ಲಿ, ಆಯಿತಾ? ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಕೂಡ ಇವಾಗ ಊರಲ್ಲಿ ಯೂಶ್ವಲಿ ಕರೆಂಟ್ ಜಾಸ್ತಿ ಇರಲ್ಲ, ಮಳೆ ಬಂದಾಗ ಮರ ಎಲ್ಲ ಬಿದ್ದೋದ್ರೆ ನಾನು ಅಂಥ ಫ್ರೀ ಟೈಮಲ್ಲೆಲ್ಲ ಬರೀ ನನ್ನ ಪಾಡಿಗೆ ವಾಕ್ ಮಾಡ್ತಿದ್ದೆ. ಇಲ್ಲ ಅಂತಂದರೆ ಅಜ್ಜಿ ಮನೆಗೆ ಹೋದಾಗ ಗದ್ದೆಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಿದ್ದೆ. ನನ್ನ ಪಾಡಿಗೆ ನಾನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಂಗೆ ಗೊತ್ತಿರಲಿಲ್ಲ ಅವಾಗ, ಅಂದರೆ ಮೂವೀಸ್ ಜಾಸ್ತಿ ನೋಡ್ತಿದ್ದೆ, ಆಯಿತಾ? ಸೊ ಐ ಯೂಸ್ ಟು ಫೀಲ್ ಲೈಕ್ ನಾನೇ ಹೀರೋಯಿನ್ ಅಂತ. ನಾನು ಸ್ವಲ್ಪ ನೆನಪಿನ ಶಕ್ತಿ ಎಲ್ಲ ಜಾಸ್ತಿ, ನಂಗೆ ಮರೆವಿನ ಶಕ್ತಿ ಇದೆ. ಟೆಲ್ಲಿ ನೆನಪಿನ ಶಕ್ತಿ, ಏನಾದ್ರು ಓದಿರೋದು ಬರೆದಿರೋದೆಲ್ಲ ಸಕ್ಕ ಚೆನ್ನಾಗಿ ನೆನಪಿರುತ್ತೆ. ಆ ಡೈಲಾಗ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ, ಬಾಯ್ಟ್ ಮಾಡ್ತಿದ್ದೆ. ಅಂದರೆ ನನಗೆ ನಾನೇ ಅನ್ಕೋತಿದ್ದೆ, ನಾನು ಹೀರೋಯಿನ್ ಆಗಿಬಿಟ್ಟಿನಿ. ಇಲ್ಲ ಅಂತಂದರೆ ಕಂಪ್ನಿ ಬಾಸ್ ಥರ ಮಾತಾಡೋದು ಅಥವಾ ಏರ್ ಹೋಸ್ಟೆಸ್ ಥರ ಮಾತಾಡೋದು, ಏನೋ ಒಂದು ನನಗೆ ನಾನೇ ತಲೆಗೆ ಪಿಕ್ಚರೈಸ್ ಮಾಡಿಕೊಂಡು ನಾನು ಈ ಥರ ಆಗ್ತೀನಿ, ನಾನು ಹೀಗೆ ಮಾತಾಡೋದು ಅಂತ ಆವಾಗಲೇ ಮಾತಾಡ್ತಾ ಇದ್ದೆ. ಸೊ ಎಷ್ಟು ವಿಜುವಲೈಸ್ ಇಟ್. ಆದರೆ ನಂಗೆ ವಿಜುವಲೈಸೇಷನ್ ಅನ್ನೋ ಪದ ಗೊತ್ತಾಗಿದೆ ನಂಗೆ 2018-2019 ವೆನ್ ಐ ರೆಡ್ ಸೀಕ್ರೆಟ್ ಬುಕ್ ಅಥವಾ ಬೇರೆ ಬೇರೆ ವೀಡಿಯೋಸನ್ನು ನೋಡ್ತಾ. ನಾನು ಸೀಕ್ರೆಟ್ ಬುಕ್ ಓದಿದ್ದೆ 30%, ಆಯಿತಾ? ಅದು ಕಂಪ್ಲೀಟ್ಲಿ ಮಾಡೇ ಇಲ್ಲ. ಟಾಕಿಂಗ್ ಅಬೌಟ್ ದ ಸೀಕ್ರೆಟ್ ಬುಕ್ ಹೇಗೆ ಅಂತಂದರೆ, ಇಟ್ಸ್ ನಾಟ್ ಲೈಕ್ ಅ ನಾವೆಲ್ ಅಥವಾ ಹಾರರ್, ಆಯಿತಾ? ಇಟ್ಸ್ ಲೈಕ್ ಅ ವೇ ಆಫ್ ಲೈಫ್ ಥರ. ಅಂದರೆ ನೀವು ಅದನ್ನು ಒಂದು ಪೇಜ್ ಓದಿದ್ದೀರಾ ಅಂತಂದರೆ ಆ ಪೇಜಲ್ಲಿರುವಂಥ ಟಾಸ್ಕನ್ನು ನಿಮ್ಮ ಲೈಫಲ್ಲಿ ಯಾವತ್ತು ಅಥವಾ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಆವಾಗಲೇ ಆ ಬುಕ್ಕಲ್ಲಿರೋ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಲೈಫಲ್ಲಿ ಕ್ಯಾರಿ ಆಗುತ್ತೆ. ಆ್ಯಂಡ್ ಸ್ವಲ್ಪ ವೆಯ್ಟ್ ಅನ್ನಿಸ್ಬೋದು, ಆಯಿತಾ? ಯಪ್ಪ ಇಷ್ಟೊಂದೆಲ್ಲ ಟಾಸ್ಕ್ ಇದೆಯಲ್ಲ ಅಂತ. ಬಟ್ ಆ ಬುಕ್ ಇರೋದೇ ಹಾಗೆ. ಸೊ ಬಟ್ ಆ ಬುಕ್ ಹೋದ್ಮೇಲೆ ನನಗೆ ಸ್ವಲ್ಪ ಎನರ್ಜೈಸ್ ಜಾಸ್ತಿ ಆದಂಗೆ ಅನಿಸ್ತು, ಒಂದು 30%. ಬಟ್ ನಾನು ಬುಕ್ಕನ್ನು ಕಂಪ್ಲೀಟೇ ಮಾಡಿಲ್ಲ, ಒಂದು 30% ಅಷ್ಟೇ ಓದಿರೋದು. ಮಿನಿಮಮ್ ಒಂದು 10-15 ಪೇಜ್ ಓದಿದ್ದೀನಿ ಅಷ್ಟೇ. ಸೊ ಚಿಕ್ಕ ವಯಸ್ಸಲ್ಲೇ ನಾನು ಈ ಥರದ್ದೆಲ್ಲ ವಿಷುವಲೈಸ್ ಮಾಡೋದು, ಓಕೆ ನಾನು ಈ ಥರ ಆಗಿದ್ದೀನಿ ಅಂತ, ಈ ಥರ ಮಾತಾಡ್ತಿರೋದು ಹೇಳ್ತಾರಲ್ಲ, ಆ್ಯಕ್ಷನ್ ಮಾಡೋದು. ಅಂದರೆ ಇವಾಗ ಏನೋ ಆಗೋಕ್ಕಿಂತ ಮುಂಚೆನೇ ಇವಾಗ ನೀವೇನೋ IPS ಆಫೀಸರ್ ಆಗಬೇಕು ಅಂತ ಇಟ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. ಇವಾಗ ನೀವು ಮ್ಯಾನಿಫೆಸ್ಟೇಷನ್, ವಿಷುವಲೈಸೇಷನ್, ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಾ ಅಂತ ಅಂದರೆ ನಿಮಗೆ ಅದರದ್ದು ಜರ್ನಿ ಗೊತ್ತಿರುತ್ತೆ. ನಾನು ಅದಾಗಬೇಕು ಅಂದರೆ ನಾನು ಅದು ಆ್ಯಕ್ಟ್ ಮಾಡಬೇಕು, ನಾನು IPS ಆಫೀಸರ್ ಥರನೇ ಅದನ್ನು ಕೂತ್ಕೊಳ್ಬೇಕು, ನನ್ನ ಹತ್ರ ವ್ಯಾಲೆಟ್ ಹಿಂಗೆ ತೆಗಿಬೇಕು, ಜನರ ಹತ್ರ ಇದೇ ಥರ ಮಾತಾಡಬೇಕು, ನಿಮ್ಮ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾರೆ, ಅಥವಾ ನಿಮ್ಮ ಕಂಪ್ಲೀಟ್ ನಿಮ್ಮ ಪರ್ಸನ್ ಅದೇ ಥರ ಆಗಬೇಕು. ನಾನು ಚಿಕ್ಕ ವಯಸ್ಸಲ್ಲೇ ಅದನ್ನು ಮಾಡ್ತಾ ಇದ್ದೆ. ನಂಗೆ 2019 ಗೊತ್ತಾಗಿದೆ ಅದಕ್ಕೆ ವಿಷುವಲೈಸೇಷನ್ ಅಂತ ಅಂತಾರೆ ಅಂತ. ಇದೆಲ್ಲ ಬ್ಯಾಕ್ ಸ್ಟೋರಿ, ಆಯಿತಾ? ಟು ಬಿಗಿನ್ ವಿತ್, ಹೈಯೆಸ್ಟ್ ಫಾರ್ಮ್ ಆಫ್ ಎನರ್ಜಿ ಕಮ್ಸ್ ಫ್ರಮ್ ಸೆಲ್ಫ್ ಟಾಕ್. ಅಂದರೆ ನೀವು ನಿಮ್ಮ ಹತ್ರ ಹೇಗೆ ಮಾತಾಡ್ತೀರಾ, ನೀವು ನಿಮ್ಮನ್ನು ಹೇಗೆ ನೋಡ್ಕೋತೀರಾ, ನಿಮ್ಮ ತಲೆಯಲ್ಲಿ ಯಾವ ಥಾಟ್ಸ್ ಬರುತ್ತೆ, ನಿಮ್ಮ ಯೋಚನೆ ಹೇಗಿರುತ್ತೆ, ನೀವು 4 ಗೋಡೆಗಳ ಮಧ್ಯೆ ಇದ್ದಾಗ ನಿಮ್ಮನ್ನು ನೀವು ಹೇಗೆ ನೋಡ್ಕೋತೀರಾ. ಆ್ಯಂಡ್ ಒಳ್ಳೆ ಸಿಚುವೇಶನ್ ಇರಲಿ, ಕೆಟ್ಟ ಸಿಚುವೇಶನ್ ಇರಲಿ, ಒಂದು ಲೈಫಲ್ಲಿ ದುರಂತನೇ ಆಗಲಿ, ಅಂಥ ಟೈಮಲ್ಲೂ ಕೂಡ ನಿಮ್ಮನ್ನು ನೀವು ಹೇಗೆ ನೋಡ್ಕೋತೀರಾ, ನಿಮ್ಮ ಜೊತೆ ನೀವು ಹೇಗೆ ಮಾತಾಡ್ತೀರಾ ಅಂತ. ಫ್ರ್ಯಾಂಕ್ಲಿ ಟೆಲ್ಲಿಂಗ್, ನಂಗೆ ಇಡೀ ದುನಿಯಾದಲ್ಲಿ ನನ್ನ ಪೇರೆಂಟ್ಸ್ ಎಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಅಕ್ಕಪಕ್ಕ ಇರೋರೆಲ್ಲ, ನನ್ನ ಕೆಲಸದವರೆಲ್ಲ, ಅಂದರೆ ಕೆಲಸದಲ್ಲಿ ಮೀಟ್ ಆಗಿರೋ ಯಾವುದೇ ಪರ್ಸನು ಅಲ್ಲ, ಮೈ ಬಿಗ್ಗೆಸ್ಟ್ ಚಿಯರ್ ಲೀಡರ್, ಮೈ ಬಿಗ್ಗೆಸ್ಟ್ ಫ್ರೆಂಡ್, ಮೈ ಬಿಗ್ಗೆಸ್ಟ್ ಸಪೋರ್ಟಿಂಗ್ ಸಿಸ್ಟಮ್ ಅಂದರೆ ಇಟ್ಸ್ ನಿಸರ್ಗ. ಅಂದರೆ ಅದು ನಾನೇ. ಐ ಆಮ್ ಮೈ ಫೇವ್ರೆಟ್ ಪರ್ಸನ್. ನನ್ನನ್ನು ಇಷ್ಟಪಡ್ಕೊಳ್ಳುವಷ್ಟು ನನ್ನ ದುನಿಯಾದಲ್ಲಿ ಯಾರನ್ನೂ ಇಷ್ಟಪಡ್ಕೊಳ್ಳಲ್ಲ. ಐ ಆಮ್ ದಟ್ ಆಬ್ಸೆಸ್ಡ್ ವಿತ್ ಮೀ. ಅಂದರೆ ಅದು ಸೆಲ್ಫಿಶ್ ಆ ಥರ ಅಲ್ಲ ನಾನು ಹೇಳ್ತಿರೋದು. ನನ್ನಂದ್ರೆ ಅಷ್ಟು ಹುಚ್ಚಿಷ್ಟ ನನಗೆ.
ಮೇ ಅಪ್ನಿ ಫೇವ್ರೆಟ್ ಹೂ ಜಬಿ ಮೆಟಲ್ಲಿ ಹೇಳ್ತಾರಲ್ಲ ಅದೇ ಥರ ನಾನು ಚಿಕ್ಕ ವಯಸ್ಸಿಂದ ಅದು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆಯಿತಾ. ನನಗೆ 2 years ಆದಮೇಲೆ ಗೊತ್ತಾಗಿದ್ದು ಹೌ ಡಿಡ್ ಆಲ್ ದೀಸ್ ಥಿಂಗ್ಸ್ ಎವಾಲ್ವ್ ಇನ್ ಮೈ ಮೈಂಡ್ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನನ್ನ ಜೊತೆ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನೇ ಒಂದಾದ್ರೂ ಕೂಡ ಐ ಟಾಕ್ ಟು ಮೈ ಸೆಲ್ಫ್. ಇದಾಯಿತು ನಿಸರ್ಗ, ಹೀಗಾಯಿತು, ಓಕೆ ನಿಸರ್ಗ ಇದು ಬರ್ತಿದೆ, ಇದಾಗ್ತಾ ಇದೆ, ಎವ್ರಿಥಿಂಗ್ ಆಯಿತಾ. ನನ್ನ ಲೈಫಲ್ಲಿ ನಡೆಯೋದು ಎವ್ರಿ ಡೇ ಟು ಡೇ ಬೇಸಿಸಲ್ಲಿ ನಾನು ಮಾತಾಡ್ತೀನಿ. ಅಂದರೆ ಇವಾಗ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಓಕೆ ನಿಸರ್ಗ ಇದಿದೆ ಅಂದರೆ ಐ ಟಾಕ್ ಟು ಮೈ ಸೆಲ್ಫ್. ಅಂದರೆ ಐ ಅಡ್ರೆಸ್ ನಿಸರ್ಗ ಇದಿದೆ, ಓಕೆ ನಿಸರ್ಗ ಇದು ತೊಗೋಬೇಕು, ನಿಸರ್ಗ ಇಲ್ಲಿಗೆ ಹೋಗಬೇಕು, ನಿಸರ್ಗ ಇದಕ್ಕೆ ಪ್ರಿಪೇರ್ ಆಗಬೇಕು ಅಂತ. ಇವಾಗ ಏನೋ ಒಂದು ಕೆಟ್ಟದಾಗಿ ನಡೀತಿತ್ತು ಅಂದರೆ ಐ ಸಿಟ್ ವಿತ್ ಮೈ ಸೆಲ್ಫ್ ಆಯಿತಾ. ಯಾಕೆ ನಿಸರ್ಗ ಹೀಗಾಯಿತು, ನೀನೇನು ಮಾಡಿದೆ, ಅಥವಾ ಯಾವ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಓಕೆ ಇದಾಗ್ಬೋದಲ್ವಾ, ಮೇ ಬಿ ನಾನು ಇದರಿಂದ ಹೊರಗಡೆ ಬರ್ಬೋದು, ಓಕೆ ನಿಸರ್ಗ ಯು ಹ್ಯಾವ್ ದಟ್ ಎನರ್ಜಿ ಅಂತ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಳ್ತೀನಿ. ಆ್ಯಂಡ್ ನೆವರ್ ಎವರ್ ಇನ್ ಮೈ ಲೈಫ್ ನಾನು ನನ್ನನ್ನು ಯಾವತ್ತೂ ಕೂಡ ಕೆಳಗಾಕ್ಕೊಂಡಿಲ್ಲ, ಕೆಳಗಾಕ್ಕೊಳ್ಳೋದು ಇಲ್ಲ. ನನ್ನ ಮೈಂಡಿಗೆ ಡಿಸ್ಟರ್ಬ್ ಮಾಡೋ ಥರ ಘಟನೆಗಳು ಎಷ್ಟೇ ಆದ್ರೂ ಕೂಡ ಐ ಮೇಕ್ ಶೋರ್ ದಟ್ ಆ ಎನರ್ಜಿ ನನ್ನ ಮೈಂಡಿಗೆ ಬರೋಕ್ಕೆ ಬಿಡಲ್ಲ ಅಂತ. ಬಟ್ ಆದರೂ ಕೂಡ ಒಂದೆರಡು ಬಂದುಬಿಟ್ಟಿತ್ತು. ಯೂಶ್ವಲಿ ನೀವು ಹ್ಯೂಮನ್ ಅಲ್ವಾ, ನಿಮ್ಗೆ ಎಷ್ಟೇ ಆದ್ರೂ ಕೂಡ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಾಗ ಒಂದೊಂದ್ಸರಿ ಯಾವುದಾದ್ರೂ ವಿಷಯದ ಬಗ್ಗೆ ಕ್ಲಾರಿಟಿ ಬೇಕು, ನಾನು ತುಂಬ ಜನದ ಮಧ್ಯೆ ಇರ್ತೀನಿ ಅಂದಾಗಲೂ ಕೂಡ ನಾನು ಒಂದೊಂದ್ಸರಿ ಟೆರೆಸ್ಸಿಗೆ ಹೋಗ್ಬಿಡ್ತೀನಿ. ಏನಾದ್ರು ಕಾಲ್ ಅಂತ ಹೇಳಿಲ್ಲ ಅಂದರೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಮಿರರ್ ಮುಂದೆ ಮಾತಾಡ್ತೀನಿ. ಅಂದರೆ ಒಂದೊಂದ್ಸರಿ ತುಂಬ ವೇ ಡೌನ್ ಆದಾಗ, ಪಕ್ಕ ಯಾರಾದರೂ ಇದ್ದಾಗ ನಂಗೆ ತುಂಬ ಓವರ್ವೆಲ್ಮಿಂಗ್ ಫೀಲ್ ಆದ ತಕ್ಷಣ ಒಂಚೂರು ವಾಶ್ರೂಮ್ಗೆ ಹೋಗ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಳ್ತೀನಿ. ಅಥವಾ ಮಿರರ್ ಇಲ್ಲ ಅಂತ ನನ್ನ ಜೊತೆಗೆ ನಾನೇ ಮಾತಾಡ್ಕೊಂಡ್ಬಿಟ್ಟು ಕಾಮ್ ಆಗಿಬಿಡ್ತೀನಿ. ಸೊ ಎಂಥದ್ದೇ ಸಿಚುವೇಶನ್ ಇದ್ರೂ ಕೂಡ ನನ್ನನ್ನು ನಾನು ಹೊರಗಡೆ ಬರ್ಸ್ಕೊಳ್ಳುವಷ್ಟು, ಅಂದರೆ ಕೆಟ್ಟ ಸಿಚುವೇಶನ್ ಇರಲಿ, ಹೊರಗಡೆ ಬರ್ಸ್ಕೊಳ್ಳುವಷ್ಟು ಕೆಪಾಸಿಟಿ ನನಗಿದೆ ಅಂತ ನನಗದು ಗೊತ್ತಾಗಿದೆ ಚಿಕ್ಕಲ್ಲಿಂದನೇ. ನಾನು ಅದನ್ನೇ ಇವಾಗ ಕ್ಯಾರಿ ಮಾಡ್ತಾ ಬರ್ತಿದ್ದೀನಿ. ಆ್ಯಂಡ್ ದೊಡ್ಡವರಾದ್ಮೇಲೆ ಇನ್ನೂ ಮೆಚುರಿಟಿ ಬಂದಮೇಲೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ ಇದೆಲ್ಲ. ನನಗೆ ಇವಾಗ ಗೊತ್ತಾಗುತ್ತೆ, ಓಕೆ ಅದಕ್ಕೆ ವಿಜುವಲೈಸೇಷನ್ ಅಂತಾರಂತೆ. ಪ್ರತಿ ಸರಿ ನಾನು ನನ್ನ ಜೊತೆ ಮಾತಾಡ್ಕೊಳ್ಳುವಾಗ ನಾನು ಹೈಯೆಸ್ಟ್ ಲೆವೆಲ್ ಆಫ್ ಎನರ್ಜಿಯಲ್ಲೇ ಮಾತಾಡ್ಕೊಳ್ಳೋದು. ನಿಸರ್ಗ ನೀನು ಹಿಂಗಿದೆಯಾ, ನಿಸರ್ಗ ಈ ಥರ ಇದೆ, ನಿನ್ನ ಕೈಲಿ ಹಾಕಾಗಲ್ಲ, ನಾನು ಯಾವತ್ತೂ ಕೂಡ ಹೇಳ್ಕೊಳ್ಳಲ್ಲ, ಯಾವತ್ತೂ ಹೇಳ್ಕೊಂಡು ಇಲ್ಲ. ಅಂದರೆ ಇವಾಗ ಯಾವುದೋ ಒಂದು ದೊಡ್ಡ ಕೆಲಸ ನಾನು ತೊಗೊಳ್ತೀನಿ ಅಂತಲೇ ಇಟ್ಕೊಳ್ಳಿ, ಅಂದರೆ ಅದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಅಂದರೆ ನನ್ನ ಮೈಂಡಲ್ಲಿ ನಾನು ಹೇಳ್ಕೊಳ್ಳೋದು ನನಗಿಂತ ದೊಡ್ಡದ ಕೆಲಸ, ಅಯ್ಯೋ ನಿನಗೆ ಆಗಲ್ಲ ಅನ್ಸುತ್ತೆ, ಅದೆಲ್ಲಿ ನಿನ್ನ ಲೆವೆಲಲ್ಲಿ, ನಾನು ಯಾವತ್ತೂ ಅದನ್ನು ಅಂದ್ಕೊಂಡೇ ಇಲ್ಲ. ಆಗುತ್ತೆ, ಹಾಗೇ ಆಗುತ್ತೆ. ನನಗೆ ನನ್ನ ಮೇಲೆ 100% ಕೆಪಾಸಿಟಿ ಇದೆ. ನನಗೆ ಯಾಕೆ ಅದು ಬಂತು ಅಂತಲೂ ಗೊತ್ತಿಲ್ಲ. ಸೊ ಥಿಂಕ್ ಮಾಡಿದ್ರೆ ಮೇ ಬಿ ರೂಟ್ ಕಾಸ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಅಂತ ಅನಿಸುತ್ತೆ. ನನಗಿದೆಲ್ಲ ರಿಯಲೈಸ್ ಆಗಿದ್ದು ರೀಸೆಂಟ್ ಇಯರ್ಸಲ್ಲಿ. ಲೈಕ್ ಈ ಥರ ಎಲ್ಲ ಕಾನ್ಸೆಪ್ಟ್ ಇದೆಯಾ, ಬಟ್ ಈ ಕಾನ್ಸೆಪ್ಟ್ ಇದೆ ಅಂತ ನನಗೆ ಫಸ್ಟ್ ಗೊತ್ತಿರ್ತಿರಲಿಲ್ಲ. ಅಂದರೆ ಏನು ಹೇಳ್ತಾರೆ ಅಂತಂದರೆ ಐ ಯೂಸ್ ಟು ಲಿವ್ ವಿತ್ ದಟ್, ಐ ಯೂಸ್ ಟು ಡೂ ದಟ್. ನನಗೆ ಅದರದ್ದು ಕಾನ್ಸೆಪ್ಟು, ಅಂದರೆ ಅದರದ್ದು ವಿಷಯ ಇದೆ, ಈ ಥರ ಹೆಸರಿದೆ ಅಂತ ಗೊತ್ತಾಗಿದ್ದೇ ನನಗೆ ಅದ್ರ ಬಗ್ಗೆ ಗೊತ್ತಾದ ತಕ್ಷಣ ಲೈಕ್ ಇದು ಒಂದು ಸಬ್ಜೆಕ್ಟ್ ಅಂತೆ, ಇದು ಲೈಫಲ್ಲಿ ಅಳವಡಿಸ್ಕೊಳ್ತಾರೆ. ಐ ವಾಸ್ ಲೈಕ್ ಅರೇ ನಾನು ಇದನ್ನು ಮಾಡ್ತಿದ್ದೀನಲ್ಲ ಫಸ್ಟ್ ಟೈಮಿಂದ ಅಂತ. ಸೊ ವಿಜುವಲೈಸೇಷನ್ ನಾನು ಹೆಂಗೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ತೀನಿ ಆಯ್ತಾ. ನಿಮ್ಗೆ ತುಂಬ ವಿಯರ್ಡ್ ಅಂತ ಅನ್ಸ್ಬೋದು. ಊರಲ್ಲಿದ್ದಾಗ ಕರೆಂಟ್ ಜಾಸ್ತಿ ಹೋಗ್ತಿತ್ತಲ್ವ, ನಾನು ಅವಾಗ ಓದ್ತಾ ಎಲ್ಲ ಇದ್ದಾಗ ನಮ್ಮ ಮನೇಲಿ ದೀಪ ಹಚ್ಚೋರು, ಅಂದರೆ ಸೀಮೆಣ್ಣೆ ದೀಪ ಬರುತ್ತಲ್ವ, ಒಂದೊಂದ್ಸರಿ ಕರೆಂಟ್ ಹೋದಾಗ ನಮ್ಮ ಮನೇಲಿ ಅವಾಗ ಸೋಲಾರ್ ಏನೂ ಇರಲಿಲ್ಲ. ಆ ದೀಪ ಇದ್ದಾಗ ಇವಾಗ ಒಂದು ದೀಪ ಉರಿತಿದೆ ಅಂದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಇಟ್ಕೊಂಡ್ರೆ ಅದು ಫುಲ್ ನಿಮಗೆ ಬ್ರೈಟ್ನೆಸ್ ಫೀಲ್ ಆಗುತ್ತೆ ಕಣ್ಣೊಳಗೆ. ಸೊ ಆ ದೀಪ ಉರಿತಾ ಇದ್ದಾಗ ನಾನು ಆ ದೀಪ ಹತ್ರ ಹಿಂಗೆ ಕಣ್ಣು ಮುಚ್ಕೊಂಡು ಹೋಗಿ ಹತ್ತಿರ ನಿಂತ್ಕೊಳ್ತಾ ಇದ್ದೆ. ನನಗೆ ಅವಾಗ ಲೈಟ್ ಫೀಲ್ ಆಗೋದು. ನಾನು ಅವಾಗ ಇಮ್ಯಾಜಿನ್ ಮಾಡ್ತಾ ಇದ್ದೆ, ನಾನೆಲ್ಲೋ ಹೋಗೀನಿ, ಅಮೆರಿಕಕ್ಕೆ ಹೋಗೀನಿ, ಇಂಥ ಅವಾರ್ಡ್ ತೊಗೊಂಡಿನಿ, ಅಂಥ ಅವಾರ್ಡ್ ತೊಗೊಂಡಿನಿ, ಟ್ರಿಪ್ ಹೋಗ್ಬಿಟ್ಟಿನಿ, ಮಜಾ ಮಾಡ್ತಿದ್ದೀನಿ, ಹಾಗೆ ಹೇಗೆ ಅಂತ. ಯಾಕೆ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ, ಹೇಗೆ ನನ್ನ ತಲೆಗೆ ಬರ್ತಿತ್ತು ನನಗೆ ಗೊತ್ತಿಲ್ಲ. ಬಟ್ ನನಗೆ ಮೊನ್ನೆ ಅಷ್ಟೇ ಈ ಸ್ಕ್ರಿಪ್ಟ್ ಬರಿತಾ ಇದ್ದಾಗ ಇಷ್ಟು ಥಿಂಕ್ ಆಯ್ತಾ, ನನಗೆ ಹೆಂಗೆ ಇವೆಲ್ಲ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು ಅಂತ. ಅರೆ ನಾನು ಅದನ್ನು ಯಾವಾಗಲೂ ಕೂಡ ಮಾಡ್ತೇನೆ. ನಂಗೆ ಆ ದೀಪದ ನೆನಪಾಯಿತು, ನಾನು ಅವಾಗಲೇ ವಿಜುವಲೈಸೇಷನ್ ಎಲ್ಲ ಮಾಡ್ತಿದ್ದೆ ಅಂತ. ಆ್ಯಂಡ್ ಅವಾಗಲೇ ಮ್ಯಾನಿಫೆಸ್ಟೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೆ. ಮುಂದೆ ನಾನು ಈ ಥರ ಆಗ್ತೀನಿ, ಹೀಗಾಗ್ತೀನಿ, ಇಲ್ಲಿ ಹೋಗ್ತೀನಿ, ಇಲ್ಲೆಲ್ಲ ಓಡಾಡ್ತೀನಿ, ಈ ಥರ ಇರುತ್ತೆ ಮನೆ, ಈ ಥರ ಖುಷಿಯಾಗಿರ್ತೀನಿ, ಹಿಂಗೆಲ್ಲ ದುಡ್ಡು ಸಂಪಾದನೆ ಮಾಡ್ತೀನಿ, ಹಾಗೆ ಹೀಗೆ ಅಂತ. ಅರೆ ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ, ಬಿಕಾಸ್ ಅದು ನಂಗೆ ಹೆಂಗೆ ಹೇಳ್ಕೊಬೇಕಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ಆಲ್ಸೋ ವೈಲ್ ಯು ಡೂ ದಿಸ್ ವಿಜುವಲೈಸೇಷನ್, ಈ ಎನರ್ಜಿ ಬಗ್ಗೆ ಎಲ್ಲ, ನೆವರ್ ಎವರ್, ವೆರಿ ರೇರ್ಲಿ, 99% ಆಫ್ ದ ಟೈಮ್ ನಾನು ನನ್ನ ಕೆಳಗಾಕೊಂಡು ಮಾತಾಡೋದೇ ಇಲ್ಲ. ಅಂದರೆ ಇವಾಗ ನಂಗೆ ಏನಾದ್ರು ನಂದು ತಪ್ಪು ಅಂತ ಅನ್ಸಿದ್ರೆ ನಾನು ಸರಿ ಮಾಡ್ಕೊಳ್ತೀನಿ. ನಾನು ಯಾರಿಗಾದ್ರೂ ನೋ ಮಾಡಿ ಅಂತ ಗೊತ್ತಾದರೆ ಐ ಮೇಕ್ ಶೋರ್ ದಟ್ ಐ ಕನ್ಫ್ರಂಟ್ ದೆಮ್. ನಿಮ್ಗೆ ಹರ್ಟ್ ಆಗಿದ್ರೆ ಸಾರಿ ಅಂತ ಕೇಳ್ತೀನಿ. ಬಿಕಾಸ್ ನಂಗೆ ಅದನ್ನ ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ. ಇವಾಗ ಯಾರೋ ಒಬ್ರಿಗೆ ಆಟೋ ಡ್ರೈವರ್ಗೆ ನಾನು ಒಂದ್ಸರಿ ಕೋಪ ಮಾಡ್ಕೊಂಡು ಮಾತಾಡೋನು ಕೂಡ ಒಂದು 5 seconds ನಂಗೆ ರಿಯಲೈಸ್ ಆದಮೇಲೆ ಐ ಗೋ ಸಾರಿ ಆಯಿತಾ, ನಿಮ್ಗೆ ಹರ್ಟ್ ಆಯಿತು ಅನ್ಸುತ್ತೆ. ನಾನು ಎವ್ರಿ ಟೈಮ್ ಮಾಡ್ತೀನಿ. ಇವಾಗಂತೂ ಒಂದು 2 yearsಯಿಂದ ಐ ಮೇಕ್ ಶೋರ್ ಚಿಕ್ಕದಾಗಿ ಯಾರ್ಯಾರು ಅಂದ್ರೂ ಕೂಡ ಅವ್ರು ಹೇಳ್ಬಿಡ್ತೀನಿ. ನಂಗೆ ಮನಸ್ಸಿಗೆ ಹಗುರ ಅಂತ ಅನಿಸುತ್ತೆ, ಓಕೆ ಇನ್ನೊಬ್ಬರಿಗೆ ಕೈಂಡ್ ಆಗಿರಬೇಕು ಅಂತ ನಾನು ಅದು ರಿಪೀಟ್ ಮಾಡ್ಕೊಂಡಾಗ ಅನಿಸುತ್ತೆ. ಆ್ಯಂಡ್ ನಾನು ನಿಸರ್ಗನ, ಅಂದರೆ ನನ್ನನ್ನು ನಾನು ನೋಡೋ ರೀತಿ
ತುಂಬ ಡಿಫ್ರೆಂಟ್ ಆಯಿತಾ. ನನ್ನ ಪೇರೆಂಟ್ಸ್, ನನ್ನ ಫ್ರೆಂಡ್ಸ್, ನನ್ನ ಸುತ್ತಮುತ್ತಲ ಯಾರು ಕೂಡ ನನ್ನ ಆ ಥರ ನೋಡಲ್ಲ, ನಾನು ನನ್ನನ್ನು ಆ ಥರ ನೋಡ್ಕೋತೀನಿ. ಐ ಮೇಕ್ ಶ್ಯೂರ್ ಐ ಫೀಲ್ ಸೇಫ್ ವಿತ್ ಇನ್ ಮೈ ಸೆಲ್ಫ್. ನನ್ನ ಥಾಟ್ಸ್ ಜೊತೆಗೆ, ನನ್ನ ಜೊತೆಗೆ ನಾನು ಯಾವಾಗಲೂ ಕೂಡ ಆರಾಮಾಗಿರ್ತೀನಿ, ಒಂದು ಸೇಫ್ ಮೈಂಡಲ್ಲಿರ್ತೀನಿ ಅಂತ ನಾನು ಯಾವಾಗಲೂ ಕೂಡ ಬಿಲೀವ್ ಮಾಡ್ತೀನಿ. ಆಲ್ಸೋ ಒಂದು 5-6 ವರ್ಷದಿಂದ ಇವಾಗ ಮೆಡಿಟೇಷನ್ ಸ್ಟಾರ್ಟ್ ಮಾಡೀನಿ, ಬ್ರೆತ್ ವರ್ಕ್ ಸ್ಟಾರ್ಟ್ ಮಾಡೀನಿ, ಜರ್ನಲಿಂಗ್ ಸ್ಟಾರ್ಟ್ ಮಾಡೀನಿ. ಅದು ನನಗೆ ತುಂಬ ಲೋ ಫೀಲ್ ಆಗಿದ್ದಾಗ ನನ್ನ ಎನರ್ಜಿ, ಅಂದರೆ ನನ್ನ ಹೈಯೆಸ್ಟ್ ಫಾರ್ಮ್ ಆಫ್ ಎನರ್ಜಿ ಜೊತೆಗೆ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆವಾಗೆಲ್ಲ ಬುಕ್ಕಲ್ಲಿ ಸುಮ್ಮನೆ ಗೀಚ್ತಾ ಇದೆ ಆಯಿತಾ, ಚಿಕ್ಕ ವಯಸ್ಸಲ್ಲಿರ್ತಾ ಏನೇನೇನೋ ಬರಿತಾ ಇದೆ. ಬಟ್ ಆದರೆ ಒಂದು 5-6 ವರ್ಷದಿಂದ ಕಂಟಿನ್ಯೂಸ್ ಆಗಿ ಜರ್ನಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಖರ್ಚು ಮಾಡೋ ಅರ್ಧ ದುಡ್ಡು 5-10% ನನ್ನ ಡೇರಿಗೆ ಹೋಗುತ್ತೆ. ನನ್ನ ಹತ್ರ ಅಷ್ಟು ಜರ್ನಲಿಂಗ್ ಹಾಕಿರೋದು. ಅದು ಒಂದು ಟು ಡು ಲಿಸ್ಟ್ ಡೇರಿ ಇದೆ, 1-2 ಕೆಲಸಕ್ಕಂತ ಇಟ್ಕೊಂಡಿರೋದು, ಒಂದು ಮ್ಯಾನಿಫೆಸ್ಟೇಷನ್ಗೆ ಅಂತ, ಒಂದು ಜರ್ನಲಿಂಗ್ಗೆ ಅಂತ. ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಈ ಜರ್ನಲಿಂಗ್, ಈ ಬ್ರೆತ್ ವರ್ಕ್, ಮೆಡಿಟೇಷನ್ ಮಾಡೋದ್ರಿಂದ ನನ್ನ ಮೈಂಡ್ ಕಾಮ್ನೆಸ್ ಬರುತ್ತೆ. ಆಬ್ವಿಯಸ್ಲಿ ತಲೆಯಲ್ಲಿ ಏನೇನೇನೋ ಓಡಾಡ್ತಿರುತ್ತೆ ಅಲ್ವಾ, ನನ್ನ ಎನರ್ಜಿ ಒಂದು ಲೆವೆಲಿಗೆ ಬಂದಂಗೆ ಅನಿಸುತ್ತೆ. ಆ್ಯಂಡ್ ಕ್ಲಾರಿಟಿ ಬರುತ್ತೆ. ಯಾರೊಬ್ರು ನಂಗೆ ಏನಾದರೂ ಹರ್ಟ್ ಮಾಡಿದ್ರು, ಇಟ್ಸ್ ವೆರಿ ರೇರ್, ನಾನು ಯಾರನ್ನೂ ಕೂಡ ನನಗೆ ಹರ್ಟ್ ಮಾಡೋಕ್ಕೆ ಬಿಟ್ಕೊಳ್ಳೋದಿಲ್ಲ. ಹಂಗೂ ಒಂದೊಂದು ಸರಿ ದೇವ್ರು ಆ ಕಡೆ ಮುಖ ಮಾಡ್ಕೊಂಡಿದ್ದಾಗ ಬಂದು ಯಾರೋ ಹರ್ಟ್ ಮಾಡಿ ಹೋಗ್ತಾರೆ. ಬಟ್ ಅದನ್ನು ಕೂಡ ನಾನು ಚಾನಲೈಸ್ ಮಾಡೋದಕ್ಕೆ ಜರ್ನಲಿಂಗ್ ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ನಾವು ನಾನು ಡೈರೆಕ್ಟಾಗಿ ನನ್ನ ಟಾಪಿಕಿಗೆ ಇಳ್ಬೋದಿತ್ತು, ಬಟ್ ಆದರೆ ನಿಮಗೆ ಒಂದು ಐಡಿಯಾ ಬರಬೇಕು ಅಂದ್ಕೊಂಡು ಅಂತ ಹೇಳಿದೆ, ವಾಟ್ ಇಸ್ ಆಲ್ ದಿಸ್ ಅಂತ. ನಾವು ಎನರ್ಜಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, I'll tell you the first thing, how I energize any new things that I bought. ನಿಮಗೆ ಇದು ಸ್ಟೂಪಿಡ್ ಅಂತ ಅನ್ಸ್ಬೋದು, ಬಟ್ ಐ ಡೂ ದಿಸ್. ಇವಾಗ ಜಸ್ಟ್ ಥಿಂಕ್, ನಾನು ಇದನ್ನು ಒಂದನ್ನು ಬೈ ಮಾಡಿದ್ದೀನಿ ಆಯಿತಾ. ನಾನು ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಕೊಂಡ್ಕೊಳ್ತೀನಿ ಅಲ್ವಾ, ಅದೆಲ್ಲದಕ್ಕೂ ಕೂಡ ನಾನು ಎನರ್ಜಿ ಕೊಡ್ತೀನಿ. ಇವಾಗ ನಾನು ಇದನ್ನು ಬೈ ಮಾಡಿದ್ದೀನಿ ಅಂತ ಇಟ್ಕೊ, ಹೊಸದಾಗಿ ನಾನು ಯಾವುದೇ ಒಂದು ಪ್ರಾಡಕ್ಟನ್ನು ನಾನು ಹೊಸದಾಗಿ ತೊಗೊಂಡ್ರು ನನ್ನ ಲೈಫಲ್ಲಿ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು ಎಲ್ಲದಕ್ಕೂ ಕೂಡ ನಾನು ಹಿಂಗೆ ಮುಟ್ಟಿ ನಾನು ಎನರ್ಜಿ ಕೊಡ್ತೀನಿ. ಲೈಕ್, ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಲೈಫಿಗೆ ಬಂದಿರೋದಕ್ಕೆ. ಐ ಆಮ್ ಸೋ ಗ್ರೇಟ್ಫುಲ್. ನಾನು ಇದಕ್ಕೆ ಐ ಆಮ್ ಏಬಲ್ ಟು ಅಫೋರ್ಡ್ ದಿಸ್. ನನಗೆ ತೊಗೊಳ್ಳೋ ಶಕ್ತಿ ಇದೆ. ಇನ್ನು ಮುಂದೆ ನೀನು ನನ್ನ ಜೊತೆ ಇರ್ತೀಯ, ನಮ್ಮ ಮನೇಲಿ ಇರ್ತೀಯ, ನನ್ನ ಜೊತೆ ಜೀವನ ಮಾಡ್ತೀಯ, ಒಳ್ಳೊಳ್ಳೆ ಸಾಂಗ್ಸ್ ಕೇಳುವಾಗ ಮಾಡು, ನಾವಿಬ್ಬರು ಒಳ್ಳೆ ಥರ ಬಾಂಡ್ ಇಟ್ಕೊಳ್ಳೋಣ, ಆ್ಯಂಡ್ ಚೆನ್ನಾಗಿರುವಂಥ ಎನರ್ಜಿ ನನಗೆ ಕೊಡು. ಯಾವಾಗೆಲ್ಲ ನಾನು ನಿನ್ನನ್ನು ಮುಟ್ತೀನೋ, ನಿನ್ನನ್ನು ನಾನು ಯೂಸ್ ಮಾಡ್ತೀನೋ, ನನಗೆ ಒಳ್ಳೆ ಫೀಲ್ ಬರಲಿ. ನಿನ್ನಿಂದ ನನಗೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ನಾನು ಏನೇ ಲೈಫಲ್ಲಿ ತೊಗೊಂಡ್ರು ಕೂಡ ಐ ಡೂ ದಿಸ್. ಈ ವಿಡಿಯೋ ಮಾಡ್ತಿರುವಾಗ ವಿಯರ್ಡ್ ಅನ್ಸ್ಬೋದು ನಿಮ್ಗೆ ಕೇಳೋದಕ್ಕೆ, ಬಟ್ ನಾನು ಏನಕ್ಕೆ ಇದು ಮಾಡಿದೆ, ಏನಕ್ಕೆ ಸ್ಟಾರ್ಟ್ ಮಾಡಿದೆ, ಐ ಡೋಂಟ್ ನೋ ಬ್ರೋ. ಅದಕ್ಕೆ ಹೇಳಿದ್ದು, ನಾನು ಸ್ಟಾರ್ಟಿಂಗಿಂದ ಚಿಕ್ಕಲ್ಲಿಂದ ಏನಕ್ಕೆ ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ತಿದ್ದೆ, ಐ ಹ್ಯಾವ್ ನೋ ಐಡಿಯಾ. ಇದ್ರ ಬಗ್ಗೆ ವರ್ಡ್ಸ್ ಬಂದಾಗಲೇ ಗೊತ್ತಾಗಿದ್ದು ಐ ಯೂಸ್ ಟು ಡೂ ದಿಸ್ ಅಂತ. ಇವಾಗ ಇದೊಂದು ವಾಚ್ ತೊಗೊಂಡಿದ್ದೀನಿ ಅಂದರೂ ಕೂಡ, ಇದು ನನ್ನ ತಂಗಿದು. ಇದು ವಾಚ್ ತೊಗೊಂಡಿದ್ರು ಕೂಡ ಇದನ್ನು ನಾನು ತೊಗೊಂಡಿದ್ದೀನಿ ಅಂತಂದರೆ ಇದಕ್ಕೂ ಕೂಡ ಎನರ್ಜೈಸ್ ಮಾಡ್ತೀನಿ. ನೀನು ಲೈಫಲ್ಲಿ ಇರೋವರೆಗೂ ಕೂಡ ಒಳ್ಳೇದಾಗಲಿ, ಒಳ್ಳೊಳ್ಳೆ ಕೆಲಸ ಮಾಡೋಣ, ಚೆನ್ನಾಗಿ ಬೆಳೆಯೋಣ, ಒಳ್ಳೊಳ್ಳೆ ಎನರ್ಜಿ ಇಲ್ಲಿ ನಾನು ಹಾಕೊಂಡಾಗೆಲ್ಲನೂ ಕೂಡ ಅವತ್ತಿನ ಡೇ ಚೆನ್ನಾಗಿರಲಿ, ನಮ್ಮ ಟೈಮ್ ಚೆನ್ನಾಗಿ ಓಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್. ಇನ್ನು ಮುಂದೆ ನಾನು ನೀನು ಬೆಸ್ಟ್ ಫ್ರೆಂಡ್ ಅಂತ. ಸೊ ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಬೈ ಮಾಡ್ತೀನಿ, ನಮ್ಮ ಮನೆಗೆ ಏನೇನೆಲ್ಲ ಬರುತ್ತೆ, ನನ್ನ ಲೈಫಿಗೆ ಏನೇನೆಲ್ಲ ಎಂಟರ್ ಆಗುತ್ತೆ, ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಆಗಿರ್ಬೋದು, ಯಾವುದೇ ಒಂದರಾಗಿರೋ ಕೂಡ ನಾನು ಅದಕ್ಕೆ ಹೀಗೆ ಎನರ್ಜಿ ಕೊಡು. ಸೆಕೆಂಡ್, ಹೌ ಐ ಸೇ ಗ್ರ್ಯಾಟಿಟ್ಯೂಡ್ ಟು ಎವ್ರಿಥಿಂಗ್ ಅಂತಂದರೆ, ಇವಾಗ ನಾನು ಯಾವುದೋ ಒಂದು ಕೆಫೆಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಯೂಶ್ವಲಿ ನನ್ನನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀನಿ ಅಂದರೆ ಗೊತ್ತಿರುತ್ತೆ, ನಾನು ಯೂಶ್ವಲಿ ಯಾವಾಗಲೂ ಕೆಫೆಸ್ಗೆ ಹೋಗ್ತಾ ಇರ್ತೀನಿ. ಇಟ್ಸ್ ಲೈಕ್ ಒಂದು ಥೆರಪಿ ಟು ಮೀ. ನಂಗೆ ಕೆಲಸ ಮಾಡ್ದಂಗೆ ಆಗುತ್ತೆ, ಮಜಾ ಮಾಡ್ದಂಗೆ ಆಗುತ್ತೆ, ಹೊಸ ಪೀಪಲ್ನ ನೋಡಿ ಕಲ್ತಂಗೆ ಅನಿಸುತ್ತೆ. ಎವ್ರಿಬಡಿ ಆರ್ ಲಿವಿಂಗ್ ದೇರ್ ಲೈಫ್, ಎಷ್ಟು ಚೆನ್ನಾಗಿದೆ ಹೊರಗಡೆ ವರ್ಲ್ಡ್ ಅಂತ ಫೀಲ್ ಆಗುತ್ತೆ. ಎವ್ರಿ ಟೈಮ್ ನಾನು ಯಾವುದೇ ಕೆಫೆಗೆ ಹೋಗಲಿ, ಯಾವುದೇ ಪ್ಲೇಸ್ಗೆ ಹೋಗಲಿ, ಯಾವುದೇ ರೆಸ್ಟೋರೆಂಟ್ಗೆ ಹೋಗಲಿ, ಯಾವುದೇ ಹೋಟೆಲ್ಗೆ ಹೋದ್ರೂ ಕೂಡ ಅಲ್ಲಿಂದ ಅಲ್ಲಿಗೆ ಹೋಗಿ ಕುತ್ಕೊಂಡ ತಕ್ಷಣ ಒಂದು 10 ಸೆಕೆಂಡ್ಸ್ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಜೊತೆ ಜನ ಇದ್ರೂ ಕೂಡ ಹೆಂಗಾದರೂ ಮಾಡ್ಕೊಂಡು ಏನೋ ಕಣ್ಣು ಮುಚ್ಕೊಂಡೆಲ್ಲ ಹೇಳ್ತೀನಿ. ಆ್ಯಂಡ್ ಎವ್ರಿ ಟೈಮ್ ಆ ಕೆಫೆಯಿಂದ ನಾನು ಎದ್ದು ಬರೋಕ್ಕಿಂತ ಮುಂಚೆ ಐ ಟೇಕ್ 2 ಮಿನಿಟ್ಸ್ ಆಯಿತಾ. ಅಲ್ಲಿ ಕುತ್ಕೊಂಡು ಹೀಗೆಲ್ಲ ಕುತ್ಕೊಂಡು ನಮಸ್ಕಾರ ಮಾಡೋಕ್ಕಾಗಲ್ಲ ಅಲ್ವಾ, ಜನ ನೋಡ್ತಾ ಇರ್ತಾರೆ, ಏನು ಅನ್ಕೋತಾರೆ ಅಂತ. ಐ ಜಸ್ಟ್ ಬೆಂಡ್ ಮೈ ಹೆಡ್ ಡೌನ್ ಆ್ಯಂಡ್ ಹಿಂಗೇನಾದ್ರು ಇಟ್ಕೋತೀನಿ. ಐ ಜಸ್ಟ್ ಟೆಲ್ ಥ್ಯಾಂಕ್ ಯು ಸೋ ಮಚ್ ಈ ಕೆಫೆಯಲ್ಲಿ ಕೂರೋಕ್ಕೆ ಕೊಟ್ಟಿದ್ದಕ್ಕೆ, ನನ್ನ ಕೆಲಸ ಎಲ್ಲ ಇವತ್ತು ಮಾಡಿಸಿರೋದಕ್ಕೆ, ಇಲ್ಲಿ ಬಂದು ನಾನು ತಿಂದಿದ್ದೀನಿ. ಆ ಕೆಫೆಯಲ್ಲಿ ಕೆಲಸ ಮಾಡ್ತಿರೋರು ಮಾಡಿರುವಂಥ ಅಡುಗೆನ ತಿನ್ನುವಷ್ಟು ಋಣ ನನ್ನ ಹಣೆಯಲ್ಲಿತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಐ ಆಮ್ ಏಬಲ್ ಟು ಅಫೋರ್ಡ್ ಇಲ್ಲಿ ಬಂದು ಕುತ್ಕೊಂಡು ಏನೇನೆಲ್ಲ ತೊಗೊಳ್ಬೋದಲ್ಲ. ಥ್ಯಾಂಕ್ ಯು ಸೋ ಮಚ್ ದೇವರೇ. ಆ್ಯಂಡ್ ಆಲ್ಸೋ ನಾನು ಇಲ್ಲಿ ಕುತ್ಕೊಂಡಿರೋ ಅಷ್ಟು ಟೈಮೂ ಕೂಡ ನನ್ನ ಮನಸ್ಸು ಚೆನ್ನಾಗಿಟ್ಟಿದ್ದಕ್ಕೆ, ಒಂದೊಂದ್ಸರಿ ನಾನು ಕೆಫೆಗೆ ಹೋಗಿ ಹತ್ತಿದ್ದೀನಿ ಕೂಡ. ಒಂದ್ಸರಿ ಮನಸ್ಸು ತುಂಬ ಭಾರ ಆದ ತಕ್ಷಣ ಹೋಗಿ ಕುತ್ಕೊಂಡು ಏನೋ ಅಂತ ನನ್ನ ಪಾಡಿ ನಾನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ.
ಪ್ರತಿ ಸರಿನೂ ಕೂಡ ನೀನು ನಂಗೆ ಮೋಟಿವೇಟ್ ಮಾಡಿದ್ಯಾ, ಪ್ರತಿ ಸರಿನೂ ಕೂಡ ನಂಗೆ ಗುಡ್ ವೈಬ್ಸ್ ಕೊಟ್ಟಿದ್ಯಾ, ಗುಡ್ ಫೀಲ್ಸ್ ಕೊಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂತ. ಇಲ್ಲಾಂದರೆ ಹೋಟೆಲ್ಗೆ ಹೋದಾಗ ಥ್ಯಾಂಕ್ ಯು ಸೋ ಮಚ್. ಇವಾಗ ಎಕ್ಸಾಂಪಲ್ ನಾನು JW ಮ್ಯಾರಿಯಟ್ಗೆ ಹೋಗಿದ್ದೀನಿ, ಓ ಮೈ ಗಾಡ್ ಥ್ಯಾಂಕ್ ಯು ಗಾಡ್, ಎಲ್ಲಿವರೆಗೂ ಬೆಳೆದ್ಬಿಟ್ಟು ಬಂದಿದ್ದೀನಿ ನಾನು, ಎಲ್ಲಿ ಹುಟ್ಟು ಬೆಳೆದಿದ್ದೋಳು, ಇವಾಗ ನಾನು ಅಟ್ಲೀಸ್ಟ್ ಇಂಥ ಒಂದು ರೆಸ್ಟೋರೆಂಟಿಗೆ ಬಂದು ತಿನ್ನುವಷ್ಟು ಶಕ್ತಿ ಕೊಟ್ಟಿದ್ಯಲ್ಲ ನನಗೆ, ಅಷ್ಟೊಂದು ಬ್ಲೆಸ್ಸಿಂಗ್ ಆಶೀರ್ವಾದ ನನಗೆ, ದಟ್ ಐ ಆಮ್ ಏಬಲ್ ಟು ಸಿ ಪ್ಲೇಸಸ್, ಐ ಆಮ್ ಏಬಲ್ ಟು ಗೋ ಟು ನ್ಯೂ ಪ್ಲೇಸಸ್, ಟ್ರೈ ದ ಕ್ಯೂಸಿನ್, ಆ ಥರ ಅಂತೆಲ್ಲ ಪ್ರತಿ ಸರಿ ಯಾವುದೇ ಒಂದು ಹೋಟೆಲ್ ಪ್ಲೇಸಸ್ಸಿಂದ ಬರಬೇಕಾದ್ರೂ ಕೂಡ ಎವ್ರಿ ಟೈಮ್ ನಾನು ಈ ಥ್ಯಾಂಕ್ ಯು ಹೇಳೇ ಬರೋದು. ನಾನೊಂದು ಬೇಕ್ರಿಗೆ ಎಗ್ ಪಫ್ ತಿನ್ನೋಕೆ ಹೋದ್ರೂ ಮಾಡ್ತೀನಿ, ಒಂದೊಂದು ಸರಿ ಮರ್ತೋಗ್ಬೋದು ಬೇಕ್ರಿ ಎಲ್ಲ, ಬಟ್ ವೆನೆವರ್ ಐ ಗೋ ಟು ನ್ಯೂ ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್. ಥರ್ಡ್, ಪ್ರತಿ ಸರಿನೂ ಕೂಡ ಊಟ ಮಾಡುವಾಗ ನಾನು ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ಗ್ರ್ಯಾಟಿಟ್ಯೂಡ್ ಹೇಗೆ ಹೇಳ್ತೀನಿ ಅಂತಂದರೆ, ಇವಾಗ ಊಟ ನನ್ನ ಮುಂದೆ ಇರುತ್ತೆ, 30 seconds to 1 minute ಡಿಪೆಂಡ್ಸ್ ಅಪಾನ್ ಮೈ ಮೂಡ್. ಇವಾಗ ನನ್ನ ಕಣ್ಣು ಮುಂದೆ ಮೀಲ್ ಇರುತ್ತೆ, ಊಟ ಇರುತ್ತೆ, ನನಗೆ ಕೈ ಮುಕ್ಕೊಂಬಿಟ್ಟು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್, ಈ ಊಟ ನನ್ನ ಹಣೆಯಲ್ಲಿ ಬರೆದಿದ್ದಕ್ಕೆ, ನಾನು ಇದನ್ನು ತಿಂತಾ ಇರೋದಕ್ಕೆ. ಎಷ್ಟೊಂದು ಜನಕ್ಕೆ ಊಟ ಮಾಡುವಷ್ಟು ಕೂಡ ಶಕ್ತಿ ಇರಲ್ಲ, ಅಂಥದ್ರಲ್ಲಿ ಐ ಆಮ್ ಏಬಲ್ ಟು ಅಫೋರ್ಡ್ ದಿಸ್ ಊಟ, ಆ್ಯಂಡ್ ಈ ಊಟ ತಿನ್ನೋದ್ರಿಂದ ನನ್ನ ಹೆಲ್ತ್ ಚೆನ್ನಾಗಿರುತ್ತೆ, ಮುಖ ಚೆನ್ನಾಗಿರುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ, ಬಾಡಿಗೆ ಪ್ರೋಟೀನ್ ಹೋಗುತ್ತೆ, ನನ್ನದು ಸ್ಟ್ರೆಂತ್ ಬರುತ್ತೆ, ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ನಾನು ಇಂಥ ಒಂದು ಒಳ್ಳೆ ಚೆನ್ನಾಗಿರೋ ಮನೇಲಿ ಕೂತ್ಕೊಂಡು, ಒಳ್ಳೆ ಬಟ್ಟೆ ಹಾಕ್ಕೊಂಡು, ಹೆಲ್ತ್ ಚೆನ್ನಾಗಿತ್ಕೊಂಡು ಖುಷಿಯಾಗಿ ತಿಂತೀನಿ, ಥ್ಯಾಂಕ್ ಯು ಸೋ ಮಚ್ ಅಂತ. ಇದನ್ನು ನಾನು ನನಗೆ ಗೊತ್ತಿರೋ ಒಂದು 10th ಮಾಡ್ತಾ ಬರ್ತಿದ್ದೀನಿ ಅನಿಸುತ್ತೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಆಯಿತಾ, ಪಕ್ಕ ಒಂದು 15-16 ವರ್ಷನಾದರೂ ಆಗಿರುತ್ತೆ. ಪ್ರತಿ ಮೀಲ್ಗೂ ಹೇಳ್ತೀನಿ, ನಾನು ಎಗ್ ಪಫ್ ತಿಂದರೂ ಹೇಳ್ತೀನಿ, ಜ್ಯೂಸ್ ಕುಡಿದ್ರೆಲ್ಲ ಹೇಳಲ್ಲ ಅನಿಸುತ್ತೆ, ಜ್ಯೂಸ್ ಕುಡಿದ್ರೂ ಹೇಳ್ತೀನಿ ಅನಿಸುತ್ತೆ, ಚಾಕ್ಲೇಟ್ ತಿನ್ನೋದು ಕೂಡ ಹೇಳ್ತೀನಿ. ಎವ್ರಿ ಮೀಲ್ ನಾನು ಹೊಟ್ಟೆ ಒಳಗೆ ಏನೇನೆಲ್ಲ ಹೋಗುತ್ತೆ ಎಲ್ಲದಕ್ಕೂ ಕೂಡ ನಾನು ಹೀಗೆ ಥ್ಯಾಂಕ್ ಯು ಹೇಳೇ ತಿಂತೀನಿ. ಆ್ಯಂಡ್ ಐ ಆಲ್ಸೋ ಬಿಲೀವ್ ದಟ್ ನೀವು ಎಷ್ಟು ಎನರ್ಜಿ ಕೊಡ್ತಿರೋ ಯಾವುದೇ ಒಂದಕ್ಕಾದರೂ ಕೂಡ, ಒಂದು ವಿಷಯಕ್ಕಾಗಿರ್ಬೋದು, ಸಿಚುವೇಶನ್ಗಾಗಿರ್ಬೋದು, ಒಂದು ಥಿಂಗ್ಸಿಗಾಗಿರ್ಬೋದು, ನಿಮ್ಮ ಕೆಲಸ, ಹಣ, ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತು ಎಲ್ಲದಕ್ಕೂ ಕೂಡ ನೀವು ಎಷ್ಟು ಪಾಸಿಟಿವ್ ಎನರ್ಜಿ ಕೊಡ್ತೀರಾ, ನಿಮ್ಮ ಲೈಫ್ ಅಷ್ಟು ಪಾಸಿಟಿವಿಟಿಯಲ್ಲೇ ಇರುತ್ತೆ. ಫೋರ್ತ್, ಐ ಸೇ ಗ್ರ್ಯಾಟಿಟ್ಯೂಡ್ ಟು ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪೀರಿಯನ್ಸ್ ಆಯಿತಾ. ನಾನು ಏನು ಮಾಡ್ರು ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತೀನಿ. ನನಗೆ ಒಂದೊಂದ್ಸರಿ ಲೈಫಲ್ಲಿ ಫೋಮೋ ಏನಕ್ಕಾಗುತ್ತೆ ಗೊತ್ತಾ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ನಾನು ಇವತ್ತು ಕಮ್ಮಿ ಥ್ಯಾಂಕ್ ಯು ಹೇಳ್ತೇನೋ ಅಂತ. ದೆನ್ ಐ ಸ್ಟಾರ್ಟ್ ಟೆಲ್ಲಿಂಗ್ ಮೋರ್ ಥ್ಯಾಂಕ್ ಯು. ನನ್ನ ದಿನದಲ್ಲಿ ಥ್ಯಾಂಕ್ ಯು ಹೇಳಿದೆ ನನ್ನ ಜೀವನ ಅಂದರೆ ಅವತ್ತಿನ ದಿನನೇ ಹೋಗಲ್ಲ. ನಾನು ನೀರು ಕುಡಿಯೋದು, ಊಟ ತಿನ್ನೋದು ಬೇಕಾದ್ರೆ ಬಿಟ್ಬಿಡ್ತೀನಿ, ಬಟ್ ದೇವರಿಗೆ ಅಥವಾ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿದೆ ನನ್ನ ಡೇನೇ ಮುಗಿಯಲ್ಲ. ನಂಗೆ ಇದು ಏನೋ ಒಂಥರ ವಿಯರ್ಡ್ ಅಂತ ಅನಿಸ್ತಿದೆ, ಬಿಕಾಸ್ ಇದೆಲ್ಲ ನಾನು ಯೂಶ್ವಲಿ ನನ್ನ ಲೈಫಲ್ಲಿ ನಾನು ಇಟ್ಕೊಂಡು ಫ್ರೆಂಡ್ಸಿಗೂ ಕೂಡ ನಾನು ಇದನ್ನು ಹೇಳ್ಕೊಡಲ್ಲ ಆಯಿತಾ. ಬಟ್ ವೆನ್ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಥರದ್ದೆಲ್ಲ ಹೇಳ್ತಾ ಇದ್ದಾಗ, ಈ ಥರದ್ದೆಲ್ಲ ಥಿಂಗ್ಸ್ ಹೇಳ್ತಾ ಇದ್ದಾಗ, ನೀವೆಲ್ಲರೂ ಕೂಡ ಅದಕ್ಕೆ ರೆಸಿಪ್ರೊಕೇಟ್ ಮಾಡುವಾಗ ದೆನ್ ಐ ಥಾಟ್ ಲಕ್ ಎಷ್ಟು ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಅಲ್ವಾ ಅಂತ. ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ, ನಾನು ಇನ್ಫ್ಲುಯೆನ್ಸರ್ ಥಿಂಗ್ಸ್ ಎಲ್ಲ ಮಾಡೋದೇ ಇಲ್ಲ ಆಯಿತಾ. ಗಾರ್ನಿಯರ್ ಹಚ್ಕೊಳ್ಳಿ ನೋಡಿ 3 ದಿನದಲ್ಲಿ ಹೋಯ್ತು, ಲ್ಯಾಕ್ಮಿ ಹಚ್ಕೊಂಡೆ ನೋಡಿ 3 ದಿನ. ಐ ಡೋಂಟ್ ಲೈಕ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ಸೊ ನಾನು ಈ ಥರ ಎಲ್ಲ ಮಾತಾಡಿದ ತಕ್ಷಣ ನೀವು ಕನೆಕ್ಟ್ ಮಾಡ್ಕೊಳ್ಳುವಾಗ ನಂಗೆ ತುಂಬ ಖುಷಿ ಆಗ್ತಿತ್ತು. ಸೊ ಐ ಆಮ್ ಶೇರಿಂಗ್ ದಿಸ್ ವಿತ್ ಯು ಗೈಸ್. ನೀವು ಸ್ಟಾರ್ಟ್ ಬಿಲೀವಿಂಗ್ ಅಲ್ಲ, ಅವಾಗಲೇ ಮ್ಯಾಜಿಕ್ ಆಗೋದು, ಅವಾಗಲೇ ಮಿರಾಕಲ್ ಆಗೋದು. ನೀವು ನಂಬೇಕು, ಅದು ಆಗುತ್ತೆ, ನಿಮ್ಮ ಕೈಲಾಗುತ್ತೆ, ಆ ಎನರ್ಜಿ ಬಂದೇ ಬರುತ್ತೆ, ನೀವು ಬೆಸ್ಟ್ ಎನರ್ಜಿಯಲ್ಲಿದ್ದೀರಾ ಅಂತ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತಂದರೆ, ಇವಾಗ ನಾನೊಂದು ಬಾರ್ಟೆಂಡರ್ ಕೆಲಸಕ್ಕೆ ಹೋಗಬೇಕು ಅಂತ ಇಟ್ಕೊಳ್ಳಿ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನಾನು ಇಂಟರ್ವ್ಯೂ ಅಲ್ಲ, ನನಗೆ ಅಲ್ಲಿ ಹೋಗಿ ಕ್ರ್ಯಾಕ್ ಅಲ್ಲ, ಏನು ನಾರ್ಮಲಾಗಿ ಮಾತಾಡೋಕ್ಕೂ ಆಗಲ್ಲ. ನನ್ನ ಮೇಲೆ ಎನರ್ಜಿ ಇರಬೇಕು ಆ್ಯಂಡ್ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ಆಲ್ಸೋ ನೀವು ಏನೇ ಒಂದು ಲೈಫಲ್ಲಿ ನೀವು ಪಡ್ಕೊಳ್ಬೇಕು ಅಂತಿದ್ರು ಕೂಡ ಅದನ್ನು ತುಂಬ ಹೈ ಪೊಸಿಷನಲ್ಲಿಟ್ಟು ನೀವು ತುಂಬ ಕೆಳಗಡೆ ಇಟ್ಟು ಅಯ್ಯೋ ನಾನೆಲ್ಲಿ ಅದೆಲ್ಲಿ ನನಗೆ ಸೀನೇ ಇಲ್ಲ ಅದನ್ನು ರೀಚ್ ಆಗೋಕ್ಕೆ ಅಂದರೆ ನೀವು ಯಾವತ್ತೂ ಕೂಡ ರೀಚ್ ಆಗಲ್ಲ. ಮಾಡ್ತೀನಿ ಬಿಡು, ನನಗಾಗದೆ ಇನ್ಯಾಗಾಗುತ್ತೆ, ನನಗೆ ಆಗೇ ಆಗುತ್ತೆ. ನೀವು ನಿಮ್ಮ ಮೈಂಡಲ್ಲಿ ನಿಮ್ಮನ್ನು ನೀವೆಷ್ಟು ಬೂಸ್ಟ್ ಮಾಡ್ಕೋತೀರಾ, 50% ಕೆಲಸ ಅಲ್ಲೇ ಮುಗಿದೋಗುತ್ತೆ. ಇಟ್ಸ್ ಆಲ್ ಇನ್ ಯೋರ್ ಮೈಂಡ್. ನನ್ನನ್ನು ಹೆಂಗೆ ನೋಡ್ಕೋತೀನಿ ಅಲ್ವಾ, ಅಷ್ಟು ಚೆನ್ನಾಗಿದ್ರೆ ಸಾಕು. ದುನಿಯಾ ನನ್ನ ಬಗ್ಗೆ ಏನು ಹೇಳೋದು ನನಗೆ ಬೇಕಾಗಿಲ್ಲ. ಯಾರೋ ಒಬ್ರು ಪಾಯಿಂಟ್ ಔಟ್ ಮಾಡಿ ನಿಸರ್ಗ ಕೆಟ್ಟೋಳು ಅಥವಾ ನಿಸರ್ಗ ರೂಢಾಗಿರ್ತಾಳೆ, ಇಟ್ ಡಸಂಟ್ ಮ್ಯಾಟರ್. ಅಂದರೆ ಇವಾಗ ನಾನು ಹೇಳ್ತಿರೋದು ಅದು ನಿಜ ಆಗಿದ್ದರೆ ನಾನು ಅದನ್ನೆಲ್ಲ ಹೇಳ್ತಿರೋದು. ಇವಾಗ ನಾನು ಹೆಂಗೆ ಅಂತ ನನಗೆ ಗೊತ್ತಿದ್ರೆ ಊರೋ ನಿಂತ್ಕೊಂಡು ಪೋಸ್ಟರ್ ಹಾಕೊಂಡು ಹೇಳಿದ್ರು ಕೂಡ ನನಗೆ ಬಾದರೇ ಆಗಲ್ಲ. ಬಿಕಾಸ್ ನನ್ನ ಮೈಂಡ್ ಒಳಗಡೆ ಆ ವರ್ಡ್ಸನ್ನ ನಾನು ಬಿಟ್ಕೊಳ್ಳೋದಿಲ್ಲ. ನನಗೆ ಗೊತ್ತು ನಾನು ಹೆಂಗೆ ಅಂದ್ಕೊಳ್ಳೋದು, ನನಗೆ ಗೊತ್ತು ನಾನು ಏನು ಬೇಕಾದ್ರೆ ಮಾಡ್ತೀನಿ. ಇವಾಗ ನೀವೇನೋ ಕೆಲಸ ಮಾಡೋಕೆ ಹೋಗ್ತಿದ್ದಾಗ ಹೆಸರು ಸ್ನೇಹ ಅಂತ ಇಟ್ಕೊಳ್ಳಿ, ಸ್ನೇಹನ ಕೈಲ ಆಗೋದೇ ಇಲ್ಲ, ಅಯ್ಯೋ ಸ್ನೇಹನ ಕೈಲ ಅವಳಿಗೆ ಏನೂ ಬರೋದೇ ಇಲ್ಲ ಅಂತ ನೀವು ಅದನ್ನು ಎಷ್ಟು ತೊಗೋತಾ ಇರ ಅಲ್ವಾ. ನಿಮಗದು ಸ್ಟ್ರೆಂತ್ ಇದ್ರೂ ಕೂಡ ನೀವು ಅದು ಮಾಡೋಕ್ಕೆ ಆಗಲ್ಲ. ಎವ್ರಿ ಟೈಮ್ ನೀವು ಮಾಡೋ ಕೆಲಸ ಇರುತ್ತೆ ಅಲ್ವಾ, ಅದಕ್ಕಿಂತ ನಿಮ್ಮ ಎನರ್ಜಿನ ಮೇಲಿಟ್ಕೊಳ್ಳಿ. ಆಗುತ್ತೆ, ಯಾಕಾಗಲ್ಲ, ನನ್ನ ಕೈಲಾಗದೆ ಇನ್ಯಾರ ಕೈಲಾಗುತ್ತೆ, ಹಾಗೆ ಆಗುತ್ತೆ ನೋಡು ಅಂತ. ಆ್ಯಂಡ್ ನೀವು ಯಾವಾಗ ಆ ಎನರ್ಜಿಗೆ ಬರ್ತೀರಾ, ಸ್ಟಾರ್ಟ್ ವಿಜುವಲೈಸಿಂಗ್ ಇಟ್. ಇವಾಗ USA ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ.
ಇವಾಗ ನಿಮ್ಮ ಪರ್ಸಲ್ಲಿ 50 ರೂಪಾಯಿ ದುಡ್ಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಯು ಎಸ್ ಎ ಕನಸು ಕಾಣ್ಬೋದಲ್ಲ. ಕನಸು ಕಾಣೋದಕ್ಕೆ ಯಾರು ತಾನೇ ದುಡ್ಡು ಕೊಡಬೇಕಾಗತ್ತಲ್ವಾ? ನೀವೇನು ಲೋನಾ ಮಾಡಬೇಕು, EMI ಕಟ್ಟಬೇಕು, ಆರಾಮಾಗಿ ಕನಸು ಕಾಣ್ಬೋದು. ಸೊ ಇವಾಗ ನೀವು ಯು ಎಸ್ ಎಗೆ ಹೋಗ್ಬೇಕು ಅಂದ್ಕೊಂಡ್ರೆ, ಬಟ್ ನಿಮ್ಮ ಪಾಕೆಟಲ್ಲಿ ಮನಿನೇ ಇಲ್ಲ. ಹೌ ಡು ಯು ಡೂ ದ್ಯಾಟ್? ಫಸ್ಟು ಎನರ್ಜಿಗೆ ಎಂಟರ್ ಆದ್ರೆ ಯು ಎಸ್ ಎ ಹೋಗ್ತೀನಿ, ಅದೇನು ಅಲ್ಲೇ ಅಲ್ಲ, ದೊಡ್ಡ ಮ್ಯಾಟ್ರೇ ಆಗಲ್ಲ. ಫಸ್ಟ್ ಆಫ್ ಆಲ್ ನೀವು ಯಾವಾಗೆಲ್ಲ ಇದು ವಿಜುವಲೈಸ್ ಮಾಡ್ತೀರಾ ಅಥವಾ ನಿಮ್ಮ ಕನಸಿನ ಮೇಲೆ ವರ್ಕ್ ಮಾಡ್ತೀರಾ, ಡು ನಾಟ್ ಥಿಂಕ್ ಅಬೌಟ್ ದ ಮನಿ ಇಸ್ ಸೆಕೆಂಡ್ರಿ. ನಿಮ್ಮ ಕೈಲಿ ಆಗುತ್ತೆ ಅಂತ ಅಂದ್ಕೊಳ್ಳೋದು ಪ್ರೈಮರಿ. ಆ್ಯಂಡ್ ನೀವು ಮಾಡ್ತೀರಾ, ನನ್ನ ಕೈಲಿ ಆಗೇ ಆಗುತ್ತೆ, ನನ್ನಕ್ಕಿಂತ ಆ ಕೆಲಸ ಏನೂ ದೊಡ್ಡದು ಅಲ್ವೇ ಅಲ್ಲ ಅಂತ ಅಂದ್ಕೊಳ್ಳೋದು ಪ್ರೈಮರಿ. ಅದಾದಮೇಲೆ ಎಲ್ಲ ಹಂಗೆ ಬರುತ್ತೆ. ನಾವು ಸ್ಪೀಕಿಂಗ್ ಅಬೌಟ್ ಇವಾಗ ಯು ಎಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಇವಾಗ ಯು ಎಸ್ಗೆ ಹೋಗಬೇಕು ಅಂತ ಅಂದರೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನೀವು ಥಿಂಕ್ ಮಾಡೋದು ಬೇಡ ಆಯಿತಾ? ಯು ಸ್ಟಾರ್ಟ್ ವಿಜುವಲೈಸಿಂಗ್ ಇಟ್, ಕಣ್ಣು ಮುಚ್ಕೊಂಡು. ಓಕೆ, ಇವಾಗ ನಾನು ಯು ಎಸ್ ಎಗೆ ಹೋಗಬೇಕು ಅಂತ ನನ್ನ ಹತ್ರ ಪಾಸ್ಪೋರ್ಟ್ ಇದೆ. ಓಕೆ, ನಾನು ಇಂಡಿಗೋ ಫ್ಲೈಟಲ್ಲಿ ಹೋಗ್ತಿದ್ದೀನಿ ಅನ್ಸುತ್ತೆ. ನಾನು ಫ್ಲೈಟಿಗೆ ಯಾವ ಬಟ್ಟೆ ಹಾಕೊಂಡು ಹೋಗಬೇಕು, ಓಕೆ ನಾನು ಏನೇನೆಲ್ಲ ಇಟ್ಕೊಂಡು ಹೋಗ್ಬೇಕು, ಏನೆಲ್ಲ ಐಟನರಿ ಪ್ಲಾನ್ ಮಾಡಬೇಕು, ಅಲ್ಲಿ ಹೋದ್ಮೇಲೆ ಏನೆಲ್ಲ ತಿರ್ಗಾಡಬೇಕು, ಲಾಗ್ ಮಾಡೋಣ, ಮಜಾ ಮಾಡೋಣ, ಫಸ್ಟ್ ಟೈಮ್ ಯು ಎಸ್ ಎ ನೋಡ್ತೀನಿ, ಏನು ಸಖತ್ತಾಗಿರೋದು, ಇಷ್ಟು ಬ್ಯೂಟಿಫುಲ್ ಆಗಿರ್ಬೋದು, ಓ ಮೈ ಗಾಡ್. ಒಂದು ಸರಿ ನೀವು ಆ ವಿಜುವಲೈಸೇಷನ್, ಆ ಮಿರಾಕಲ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ ಲೂಪ್ ಒಳಗೆ ಹೋದ್ರಿ ಅಂತ ತಿಳ್ಕೊಳ್ಳಿ, ನಿಮ್ಮ ಲೈಫ್ ಎಂಥ ಬಂಗಾರ ಆಗುತ್ತೆ ಗೊತ್ತಾ? ಅಂದರೆ ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಅದು ಕಾಣಿಸ್ತಿದ್ಯಾ ಗೂಸ್ ಬಂಪ್ಸ್? ನಿಜ ಗೂಸ್ ಬಂಪ್ಸ್ ಬರ್ತಿದೆ, ಕಾಣಿಸ್ತಿದೆ. ಅಷ್ಟು ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಇವಾಗ ನೀವು ಜಸ್ಟ್ ಯು ಎಸ್ ಎ ಬಗ್ಗೆ ಥಿಂಕ್ ಮಾಡಿದ್ರೆ ನಿಮ್ಮ ಮುಖ ಅರಳುತ್ತಲ್ವಾ, ಹ್ಯಾಪಿ ಥಾಟ್ಸ್ ಬರುತ್ತೆ ಅಲ್ವಾ, ಬಾಡಿ ಎಲ್ಲ ಒಂಥರ ಖುಷಿ ಅನಿಸುತ್ತೆ ಅಲ್ವಾ? ದಟ್ಸ್ ದ ಫಸ್ಟ್ ಸ್ಟೆಪ್ ಇನ್ ಮ್ಯಾನಿಫೆಸ್ಟೇಷನ್. ನೀವು ಆ ಝೋನಲ್ಲಿ ಇದ್ದೀರಾ ಅಂತಂದರೆ, ನಿಮಗೆ ಆ ಒಂದು ಥಾಟ್ ಖುಷಿ ಕೊಟ್ಟಿದೆ ಅಂದರೆ ದೆನ್ ಯು ವಿಲ್ ಸ್ಟಾರ್ಟ್ ವರ್ಕಿಂಗ್ ಇಟ್ ಔಟ್. ಎವ್ರಿ ಡೇ ಥಿಂಕ್ ಮಾಡ್ತಾರೆ, ಯು ಎಸ್ ಎಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇದು ಮಜಾ ಮಾಡ್ತೀನಿ, ಹಾಗೆ ಆ ದಾರಿಗಳು ತಾನೇ ಹೋಗುತ್ತೆ ಆಯಿತಾ? ನಿಮಗೆ ಯಾರು ಇದನ್ನು ನಂಬಲ್ಲಲ್ವ ಅವ್ರಿಗೆ ವಿಯರ್ಡ್ ಅನಿಸುತ್ತೆ. ಕೂತ್ಕೊಳ್ಳಮ್ಮ, ನಾವು ಮಾತ್ರ ನಮ್ಮ EMI ಕಟ್ಟೋಕ್ಕೆಲ್ಲ ಏನು ಯು ಎಸ್ ಎಗೆ ಹೋಗ್ತೀನಿ, ಹಂಗಿದ್ರೆಲ್ಲ ವರ್ಕೇ ಮಾಡಬೇಡಿ. ಅದು ವರ್ಕ್ ಆಗಲ್ಲ. ನೀವು ಕಂಪ್ಲೀಟಾಗಿ ಬಿಲೀವ್ ಮಾಡ್ರೇ ಕೂಡ ಅದಾಗುತ್ತೆ. ಇಟ್ಸ್ ಆಸ್ ಸಿಂಪಲ್ ಆಸ್ ನೀವು ದೇವ್ರನ್ನ ನಂಬ್ತೀರಾ ಅಂತ ಅಂದರೆ, ನೀವು ತುಂಬ ಟ್ರೂ ಆಗಿದ್ದೀರಾ, ನೀವು ತುಂಬ ನಿಯತ್ತಾಗಿದ್ದೀರಾ, ನೀವು ಮಾಡೋ ಕೆಲಸ ತುಂಬ ಒಳ್ಳೇದಾಗಿರುತ್ತೆ, ನಿಮ್ಮ ಮನಸ್ಸು ಶುದ್ಧವಾಗಿರುತ್ತೆ ಅಂದರೆ ನಿಮ್ಗೆ ಎನಿ ಟೈಮ್ ನಿಮ್ಗೆ ಎಂಥ ಕೆಟ್ಟ ಸಿಚುವೇಶನ್ ಬಂದ್ರೂ ಕೂಡ ನೀವು ಒಂದು ಮಾತು ಹೇಳ್ತೀರ ಅಲ್ವಾ, ದೇವ್ರಿದ ನೋಡ್ಕೋತಾನೆ, ಅವ್ನಿಗೆ ಗೊತ್ತು ಎಷ್ಟೇ ಕಷ್ಟ ಆದರೂ ಕೂಡ ಅವ್ನು ಮಾಡೇ ಮಾಡ್ತಾನೆ, ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಇಟ್ಸ್ ದ ಸೇಮ್ ಬಿಲೀಫ್ ಯು ಹ್ಯಾವ್ ಟು ಹ್ಯಾವ್ ವೈಲ್ ಯು ಆರ್ ಮ್ಯಾನಿಫೆಸ್ಟಿಂಗ್. ನಿಮ್ಮ ಎನರ್ಜಿ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ನೀವು ನಿಮ್ಮ ಮನೇಲೂ ಇರಲ್ಲ, ಬ್ಯಾಂಗ್ಳೂರಲ್ಲೂ ಇರಲ್ಲ, ನಿಮ್ಮ ಕೆಲಸದಲ್ಲೂ ಇರಲ್ಲ, ನಿಮ್ಮ ಫ್ರೆಂಡ್ಸ್ ಜೊತೆ ಇರಲ್ಲ, ಫ್ಯಾಮಿಲಿ ಜೊತೆ ಇರಲ್ಲ, ನೀವು ವಾಸ ಮಾಡೋದು ನಿಮ್ಮ ಮೈಂಡಲ್ಲಿ, ಓಕೆನಾ, ನಿಮ್ಮ ತಲೆಯಲ್ಲಿ. ನೀವು ಎಲ್ಲೂ ಇರಲ್ಲ, ಯು ಲಿವ್ ಹಿಯರ್, ರೈಟ್ ಹಿಯರ್. ಈಗ ಥಿಂಕ್ ಮಾಡಿ, ನಾವು ಡೈಲಿ ಒಂದು 7 to 8 hours ನಿದ್ದೆ ಮಾಡ್ತೀವಲ್ವಾ? ನಿದ್ದೆಗೆ ಹೋಗೋಕ್ಕಿಂತ ಮುಂಚೆ, ಬೆಡ್ಗೆ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತೀವಿ? ಬೆಡ್ಡೆಲ್ಲ ಸಾಫ್ ಮಾಡ್ತೀವಿ, ಬೆಡ್ ಸ್ಪ್ರೆಡ್ ಚೆನ್ನಾಗಿರೋದು ಹಾಕ್ತೀವಿ, ಬೆಡ್ಶೀಟ್ ಹಾಕ್ತೀವಿ, ಪಿಲ್ಲೋ ಹಾಕ್ತೀವಿ, ಅಂದರೆ ಫುಲ್ ಕಂಪ್ಲೀಟ್ ಕ್ಲೀನಾಗಿ ಇಟ್ಕೊಳ್ಳೋಂಗೆ ಮಾಡ್ತೀವಿ 8 ಗಂಟೆ ನಿದ್ದೆ ಮಾಡೋದಕ್ಕೆ. ಅಂಥದ್ರಲ್ಲಿ 24 ಗಂಟೆ ನೀವು ಇಲ್ಲಿ ವಾಸ ಮಾಡ್ತೀರಾ, ನಿಮ್ಮ ಮೈಂಡಲ್ಲಿ ವಾಸ ಮಾಡ್ತೀರಾ ಅಂದರೆ ಅದು ಎಷ್ಟು ಕ್ಲೀನಾಗಿರ್ಬೇಕಲ್ವಾ? ಎಷ್ಟು ಸ್ವಚ್ಛಂದವಾಗಿರಬೇಕು, ಎಷ್ಟು ಖುಷಿಯಾಗಿರ್ಬೇಕು, ಎಷ್ಟು ನಗ್ನಾಗ್ತಾ ಇರಬೇಕು, ಎಷ್ಟು ಪೀಸ್ಫುಲ್ ಆಗಿರಬೇಕು. ಆ್ಯಂಡ್ ಆ ಒಂದು ಸ್ಪೇಸ್ ಎಷ್ಟು ನಿಮಗೆ ಖುಷಿ ಕೊಡಬೇಕು ಅಲ್ವಾ? ಗಲೀಜ್ ಬೆಡ್ಶೀಟ್ ಇದ್ದರೆ, ಗಲೀಜ್ ಪಿಲ್ಲೋ ಇದ್ದರೆ ಯಾವ ನನ್ನ ಮಗಂಗೂ ಮಲಗಬೇಕಂತ ಅನ್ಸಲ್ಲ, ನಿದ್ದೆ ಬರಲ್ಲ, ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಅಸಹ್ಯ ಅನಿಸುತ್ತೆ, ಕೊಳುಕು ಅನಿಸುತ್ತೆ. ಅದೇ ಥರ ನಿಮ್ಮ ಮೈಂಡ್ ತುಂಬ ನೆಗೆಟಿವಿಟಿನೇ ಇದ್ದರೆ, ನನ್ನ ಕೈಯಲ್ಲಾಗಲ್ಲ, ಅಯ್ಯೋ ಈ ನೋವು ಅಂತ ಕೊರಗ್ತಾನೆ ಇದ್ದರೆ, ನೀವಾದರೂ ನಿಮ್ಮ ಮೈಂಡ್ ಅಥವಾ ನಿಮ್ಮ ಲೈಫಲ್ಲಿ ಹೆಂಗೆ ಬೆಳೆಯೋಕ್ಕಾಗತ್ತೆ ಅಲ್ವಾ? ಬೆಡ್ಶೀಟ್ ಅಥವಾ ಬೆಡ್ ಸ್ಪ್ರೆಡ್ ಕ್ಲೀನಾಗಿದ್ರೆ ನಿಮ್ಗೆ ಕೂಡ ನಿದ್ದೆ ಬರುತ್ತೆ. ಅದು ಸೇಮ್ ವೇ ನಿಮ್ಮ ಮೈಂಡನ್ನು ನೀವು ಕ್ಲೀನಾಗಿ ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಖುಷಿ ಇರುತ್ತೆ. ಆಲ್ಸೋ ಪ್ರತಿ ಸರಿನೂ ಕೂಡ ಆದಷ್ಟು ನಿಮ್ಮ ಬೆಸ್ಟ್ ಎನರ್ಜಿ, ಪಾಸಿಟಿವ್ ಎನರ್ಜಿಯಲ್ಲಿ ಇರೋಕ್ಕೆ ಟ್ರೈ ಮಾಡಿ. ಇನ್ನೊಂದು ಕಂಕ್ಲೂಷನಲ್ಲಿ ಟಿಪ್ಸ್ ಕೊಡಬೇಕು ಅಂತ ಅಂದರೆ, ನಿಮ್ಮ ಮೇಲೆ ನಿಮಗೆ ಯಾವಾಗಲೂ ಕೂಡ ನಂಬಿಕೆ ಇರಲಿ. ಆ್ಯಂಡ್ ನನ್ನ ಕೈಲಿ ಆಗಲ್ಲ ಅನ್ನೋದನ್ನು ಬಿಟ್ಟುಬಿಡಿ. ಆ್ಯಂಡ್ ಟಾಕ್ಸಿಕ್ ಪೀಪಲಿಂದ ಯಾವಾಗಲೂ ಕೂಡ ದೂರ ಇರಿ. ಬಿಕಾಸ್ ನಿಮ್ಮ ಎನರ್ಜಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದರೆ ಅಂಥವ್ರನ್ನ ಯಾವತ್ತೂ ಕೂಡ ಪಕ್ಕ ಇಟ್ಕೊಳ್ಬೇಡಿ. 4th, ಏನು ಥಿಂಕ್ ಮಾಡ್ತಿರೋ ಅದೇ ಆಗುತ್ತೆ ಅಂದಮೇಲೆ ಬರೀ ಒಳ್ಳೆಯದೇ ಥಿಂಕ್ ಮಾಡಿ. 5th, ಇವಾಗ ನೀವು ಮ್ಯಾನಿಫೆಸ್ಟೇಷನ್, ವಿಜುವಲೈಸೇಷನ್ ಈ ಥರ ಎಲ್ಲ ಸ್ಟಾರ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಂದರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಚಿಕ್ಕ ವಿಷಯಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಇವಾಗ ಜಸ್ಟ್ ಎದ್ದ ತಕ್ಷಣ ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತಾ ಇದು ಅದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಮಾಡ್ತಾ ಬೆಳಗ್ಗೆ ಅಥವಾ ನೈಟು ಬುಕ್ಕಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ಇವತ್ತೇನೇನಾಯಿತು, ಹೇಗಾಯಿತು ಅಂದ್ಕೊಂಡು ಅಂತ. ದೆನ್ ನಿಮ್ಗೇನಾದ್ರು ಲೈಫಲ್ಲಿ ಬೇಕು ಅಂತ ಅಂದರೆ ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಅದಾದಮೇಲೆ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನನಗೆ ಸಿಕ್ಕಿದೆ, ನಾನು ಯುಎಸ್ಗೆ ಹೋಗಿ ಬಂದೆ, ನಾನು ಒಳ್ಳೆ ಮೈಕಲ್ ಕಾರ್ಸ್ ವಾಚ್ ತೊಗೊಂಡೆ, ನಾನು ಸಕ್ಕತ್ತಾಗಿರುವಂಥ ಮನೇಲಿದ್ದೀನಿ ಅಂತ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ವರ್ಕ್ ಆನ್ ಯುವರ್ ಎನರ್ಜೀಸ್ ಆಯಿತಾ? ಆ್ಯಂಡ್ ನಾನು ಈ ವಿಡಿಯೋಲಿ ಏನೇನೆಲ್ಲ ಹೇಳಿದ್ದೀನಿ ಅಲ್ವಾ,
ಇದು 80-90% ನಾನು ನನ್ನ ಲೈಫಲ್ಲಿ ಏನೇನೆಲ್ಲ ಫಾಲೋ ಮಾಡಿದ್ದೀನಿ ಅದು. ಆ್ಯಂಡ್ ಒಂದು 10-20% ಇವಾಗ ನಾನು ವೀಡಿಯೋ ನೋಡಿ ಕಲ್ತಿರೋದಾಗಿರ್ಬೋದು ಅಥವಾ ಯಾವುದೊಂದು ಬುಕ್ ಓದಿ ಕಲ್ತಿರೋದಾಗಿರ್ಬೋದು. ಬಟ್ ನನಗೆ ಆಮೇಲೆ ಗೊತ್ತಾಗಿದ್ದು ಇದೆಲ್ಲ ಆಲ್ರೆಡಿ ಹೊರಗಡೆ ಇದೆ ಅಂತ. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಆ್ಯಂಡ್ ಇನ್ನು ಜಾಸ್ತಿ ಪಾಸಿಟಿವಿಟಿ ನಿಮ್ಮ ಲೈಫಲ್ಲಿರಲಿ, ಜಾಸ್ತಿ ಖುಷಿ ಇರಲಿ, ಜಾಸ್ತಿ ನಗು ಇರಲಿ, ಜಾಸ್ತಿ ನೆಮ್ಮದಿ ಇರಲಿ. ಆ್ಯಂಡ್ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಜೀವನ ತುಂಬ ಚಿಕ್ಕದಾಯ್ತಾ, ತುಂಬ 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 ಚಿಕ್ಕದು. ಜೀವನ 3 ಪದ, ಬಟ್ ಅದನ್ನು ಡೀಪಾಗಿ ಆಳವಾಗಿ ನೋಡಬೇಕಾಗಿಲ್ಲ. ಇವತ್ತು ಫ್ರೈಡೇ, ನಾವು ಸಾಟರ್ಡೇ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಸೊ ನೀವು ಅಷ್ಟು ಸ್ಟ್ರೆಸ್ಸು ಟೆನ್ಷನ್ ಇಟ್ಕೊಂಡು ಏನು ತಾನೇ ಮಾಡ್ಬೇಕು ಹೇಳಿ ಅಲ್ವಾ? ಹಾರ್ಟಿಗೆ ನೋವಾಗುತ್ತೆ ಅಥವಾ ಕೆಟ್ಟ ಜನಗಳಿಂದ ಹರ್ಟ್ ಆಗುತ್ತೆ. ಇಟ್ಸ್ ಆಲ್ ದ ಪಾರ್ಟ್ ಆಫ್ ಲೈಫ್. ನಾವು ಬೆಳಿಬೇಕು ಅಂತಂದರೆ ನಾವು ಬೇಯಲೇಬೇಕಾಗುತ್ತೆ. ಸೊ I hope ನಿಮ್ಮೆಲ್ಲರಿಗೂ ಕೂಡ ಸ್ಟ್ರೆಂತ್ ಸಿಗಲಿ. I hope you all heal soon. I'll meet you in the next YouTube video. Thank you so much for watching. You can follow me on Instagram @thecurlygirly. Like ಮಾಡಿ, share ಮಾಡಿ, subscribe ಮಾಡಿ. Bye bye bye.